ಇದು ಈಶಾವಾಸ್ಯ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೇಳಿ ಪ್ರತಿದಿನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ನಾರದ ಸನತ್ಕುಮಾರ ಸಂವಾದದಲ್ಲಿ ರಾಮಾಯಣ ಮಹಾತ್ಮ್ಯದ ಅನುಕೀರ್ತನ ಎಂಬ ಮೊದಲನೇ ಅಧ್ಯಾಯ, ಭಾಗ 4. ಸೂತ ಪುರಾಣಿಕರು ಹೇಳಿದರು, ಮುನಿವರರೇ, ನಿಮಗೆ ಕೇಳಲು ಇಷ್ಟವಾದುದನ್ನು ನಾನು ಹೇಳುವೆನು, ನೀವೆಲ್ಲ ಕೇಳಿರಿ. ಮಹಾತ್ಮರಾದ ನಾರದರು ಸನತ್ಕುಮಾರರಿಗೆ ರಾಮಾಯಣ ಎಂಬ ಮಹಾಕಾವ್ಯವನ್ನು ಹಾಡಿ ಕೇಳಿಸಿದರು. ಅದು ಸಮಸ್ತ ಪಾಪಗಳನ್ನು ನಾಶ ಮಾಡಿ ದುಷ್ಟಗ್ರಹದ ಬಾಧೆಯನ್ನು ನಿವಾರಣೆ ಮಾಡುವಂತಹುದು. ಅದು ಸಮಸ್ತ ವೇದಾರ್ಥ ಸಮ್ಮತವಾಗಿದೆ. ಅದರಿಂದ ಎಲ್ಲ ದುಸ್ವಪ್ನಗಳು ನಾಶವಾಗುತ್ತವೆ. ಅದು ಧನ್ಯವಾಗಿದ್ದು ಭೋಗ ಮತ್ತು ಮೋಕ್ಷಗಳನ್ನು ಕೊಡುವಂತಹುದು. ಅದರಲ್ಲಿ ಭಗವಾನ್ ಶ್ರೀ ರಾಮಚಂದ್ರನ ಲೀಲೆಗಳು ವರ್ಣಿತವಾಗಿವೆ. ಆ ಕಾವ್ಯವು ಓದಿದವರಿಗೆ, ಕೇಳುವವರಿಗೆ ಶ್ರೇಯಸ್ಕರ ಸಿದ್ಧಿಗಳನ್ನು ಕೊಡುವಂತಹುದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳ ಸಾಧಕವಾಗಿದ್ದು ಮಹಾಫಲಗಳನ್ನು ಕೊಡುವುದು. ಅಪೂರ್ವವಾದ ಈ ಕಾವ್ಯಕ್ಕೆ ಪುಣ್ಯಮಯ ಫಲವನ್ನು ಕೊಡುವ ಶಕ್ತಿಯೂ ಇದೆ. ವಿಪ್ರವರ್ಯರೇ, ರಾಮಾಯಣವು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಸಾಧನ ಹಾಗೂ ಪರಮ ಅಮೃತ ರೂಪವಾಗಿದೆ. ಆದ್ದರಿಂದ ಸದಾಕಾಲ ಭಕ್ತಿ ಭಾವದಿಂದ ಅದನ್ನು ಶ್ರವಣ ಮಾಡಬೇಕು. ಹಿಂದಿನ ಜನ್ಮದ ಪಾಪಗಳೆಲ್ಲ ನಾಶವಾದ ಮನುಷ್ಯನಿಗೆ ರಾಮಾಯಣದ ಕುರಿತು ಹೆಚ್ಚು ಪ್ರೇಮವಿರುತ್ತದೆ. ಅದು ನಿಶ್ಚಯವಾದುದು. ಪಾಪ ಬಂಧನದಲ್ಲಿ ಬಿದ್ದವನು ರಾಮಾಯಣದ ಕಥೆ ಪ್ರಾರಂಭವಾದ ಮೇಲೆ ಅದನ್ನು ಅವಹೇಳನ ಮಾಡಿ ಕೀಳಾದ ಇತರ ಮಾತುಗಳಲ್ಲಿ ಸಿಕ್ಕಿಕೊಳ್ಳುವನು. ಆ ಅಸತ್ ಕಥೆಗಳಲ್ಲಿ ಬುದ್ಧಿ ಆಸಕ್ತವಾಗಿದ್ದ ಕಾರಣ ಅವನು ಅದರಂತೆ ವರ್ತಿಸತೊಡಗುವನು. ದ್ವಿಜೇಂದ್ರರೇ, ಆದ್ದರಿಂದ ನೀವು ರಾಮಾಯಣವೆಂಬ ಪರಮ ಪುಣ್ಯದಾಯಕ ಉತ್ತಮ ಕಾವ್ಯವನ್ನು ಶ್ರವಣಿಸಿರಿ. ಅದನ್ನು ಕೇಳುವುದರಿಂದ ಜನ್ಮ, ಜರ, ಮೃತ್ಯುವಿನ ಭಯನಾಶವಾಗಿ ಹೋಗುತ್ತದೆ. ಹಾಗೂ ಶ್ರವಣಿಸುವ ಮನುಷ್ಯನು ಪಾಪ ದೋಷಗಳಿಂದ ರಹಿತನಾಗಿ ಅಚ್ಯುತ ಸ್ವರೂಪನಾಗುತ್ತಾನೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಾತ್ಮೆ ಮುಂದುವರಿಯುವುದು ಮುಂದಿನ ಭಾಗದಲ್ಲಿ.